ಮಳಿಗೆಗಾಗಿ ಕಾಯ್ದಿರಿಸಿದ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವಂತಹ ಕಟ್ಟಡ ಹಾಗೂ ಶೆಡ್ಗಳನ್ನು ತೆರವುಗೊಳಿಸಲಾಯಿತು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬೆಳ್ಳುಪ್ಪಿ ಪುನರ್ವಸತಿ ಕೇಂದ್ರದಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಮಳಿಗೆಗಾಗಿ ಕಾಯ್ದಿರಿಸಿದ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ಹಾಗೂ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಪುನರ್ವಸತಿ ಅಧಿಕಾರಿಗಳು ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲಮಟ್ಟಿ ಇವರ ಗಮನಕ್ಕೆ ಇದು ಬಂದಿದೆ. ಅಕ್ರಮವಾಗಿ ಕಟ್ಟಡ ಹಾಗೂ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡವರಿಗೆ ತೆರವುಗೊಳಿಸಬೇಕು ಅಂತ ಈಗಾಗಲೇ ಇಲಾಖೆ ವತಿಯಿಂದ 2 ರಿಂದ 3 ಬಾರಿ ನೋಟಿಸ್ ಅನ್ನು ನೀಡಿ ಸಮಯಾವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿತ್ತು. ಆದರೂ ಕೂಡ ಇನ್ನೂ ಕೂಡ ತೆರವುಗೊಳಿಸಿಲ್ಲ. ಪ್ರಯುಕ್ತ ಪುನರ್ವಸತಿ ಇಲಾಖೆಯ ಎಇಇ ಎಸ್ಐ ಶೀಲವಂತ ಆರ್ಒ ಮಳಿಗಿ ಇವರ ನೇತೃತ್ವದಲ್ಲಿ ಬೆಳ್ಳುಬ್ಬಿ ಪುನರ್ವಸತಿ ಕೇಂದ್ರದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವಂತಹ ಕಟ್ಟಡ ಹಾಗೂ ಶೆಡ್ಗಳನ್ನು ಯಾವುದೇ ಮುಲಾಜಿಲ್ಲದೆ ಜೆಸಿಬಿ ಮೂಲಕ ತೆರವುಗೊಳಿಸಿ ಕರ್ತವ್ಯ ನಿಷ್ಠೆಯನ್ನ ಬೆರೆತರು. ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಕಲ್ಪಿಸಲಾಗಿತ್ತು. ಗ್ರಾಮಸ್ಥರ ಹಾಗೂ ಅಧಿಕಾರಿಗಳ ನಡುವೆ ಅಲ್ಪ ಸ್ವಲ್ಪ ಮಾತಿನ ಚಕಮಕಿ ನಡೆದಿದ್ದು ಬಿಟ್ಟರೆ ಕಾರ್ಯಾಚರಣೆ ಸುಗಮವಾಗಿ ನಡೆಯಿತು. ಕೃಷಿಕರಿಂದ ಅವ್ರಿಗೆ ಬೇರೆ ಊರು ಬಿಟ್ಟು ಬಂದವ್ರಿಗೆ ಪಲಾಟ್ ಹೆಂಗೆ ಹಾಕಿರಿ ಹಂಗೆ ನಮಗೂ ಹಾಕಿ ಕೊಡಕ್ಕೆ ನಮ್ಮ ವಾದ ಐತೆ. ನೀವು JCB ತೊಗೊಂಬರ್ತೇವೆ, ಪೊಲೀಸರನ್ನ ತೊಗೊಂಬರ್ತೇವೆ ಅಂದ್ರೆ ನಾವೇನು ಕೇಳಂಗಿಲ್ಲ. ಅದಕ್ಕೆ ಆ ಕಾಡಿದ್ದ ಬಿಲ್ಡಿಂಗ್ ಕಟ್ಟಿ 20 ವರ್ಷ ಆತ ಕಟ್ಟಿ ಬಾಡಿಗೆ ಕೊಟ್ಟಾರಿ ಅವ್ರ. ಅದು 20 ವರ್ಷದ ಆದಾಯ ಇಂಡಸ್ಟ್ರಿಯಲ್ ಕೇಸ್ ಎಲ್ಲಿದ್ರು ನೀವು ಹಿಡ್ದಿನ 20 ವರ್ಷ ಬಾಡಿಗೆ ತಿಂದಾರ. ನಾವು ಸ್ವಂತ ಕೋಕ ಇಟ್ಟು ಹೊಟ್ಟೆ ಉಬ್ಜಿನ ನಿಂತೇವೆ ನಾವು ಇಲ್ಲಿ. ಒಬ್ಬ ಮನುಷ್ಯರು ಮಾಡ್ಬಂದು ಇಲ್ಲಿ ಮಟ್ಟ ಸುಮ್ಮ ಬಿಟ್ಟು ಕರಿಂದ ಈಗ ಪೊಲೀಸನ್ ತಂದು ಧಮಕಿ ಹಾಕ್ತೇವೆ ಅಂದ್ರೆ ನಾವೇನು ಅದನ್ನು ಕೇಳಂಗಿಲ್ಲ. ಅದನ್ನು ಬಿಲ್ಡಿಂಗ್ ಕಡೀರಿ, ಅವ್ರಿಗೆ ಯಾವ ಆಧಾರ ಮೇಲೆ ಕೊಟ್ಟಿರಿ ನಮಗೂ ಆಧಾರ ಮೇಲೆ ಕೊಡ್ರಿ. ನಮ್ಮದೇನು ಯಾರಿಗೆ ಕೊಡಬಾರ್ದತ್ತೇನು ತಕರಾರಿಲ್ಲ. ಅವ್ರಿಗೆ ಕೊಟ್ಟ ಪ್ರಕಾರ ನಾವು DD ತುಂಬ್ತೇವೆ, ನಮಗೂ ಕೊಡ್ರಿ. ಇಲ್ಲಪ್ಪ ಅಂದ್ರೆ ಇದೇನೇನು ನಾವೇನು ಒಳಗೆ ಹೋಗಾಕೂತಾರ ಎಲ್ಲದಕ್ಕೂ ತಯಾರ. DD ತುಂಬಿಸ್ಕೊಡ್ತಾರ. ಮಳಿಗೆಗೆ ಆಗಿ ಕಾದು ಹಿಡಿಸಲಿ ಆಗಿದ್ದ ಜಾಗ ಪಂಚಾಯತ್ ಅವರು VKP ಅವರು ಕೂಡಿ ಷರತ್ತು ಹಾಕಿ ಕಟ್ಟಿಸ್ಕರಿಂದ ಬಾಡಿಗೆ ಕೊಡ್ಬೇಕಂತ ರೂಲ್ ಐತದ. ನಾವು ಅರ್ಜಿ ಕೊಟ್ಟಿಂದ ನಮಗೇನು 75 ಕಾಯ್ದೆ ಹೇಳ್ತೀರಿ, ಇಲ್ಲ ನಾವು ಮ್ಯಾಪ್ ಹಾಕಿಲ್ಲ ಕೊಟ್ಟಿಲ್ಲ ಯಾರಿಗೆ ಕೊಟ್ಟಿಲ್ಲ ನಮಗೆ ಹೇಳ್ತೀರಿ. ಮತ್ತು ಇದೇನಿದು ಸರ್ಕಾರಿ ಜಾಗ ಅಂದ್ರೆ ಏನು ಮನುಕುಲ್ ಬಂದಂಗೆ ಕೂರ್ಕೊಳ್ದನ್ರಿ. ಇದನ್ನು ಬೇಕಲ್ಲ ಅದಕ್ಕೆ ಏನ್ರಿ ಒಂದು ನಾವು ನ್ಯಾಯಯುತವಾಗೇ ಬೇಡೇವು. ಯಾರಿಗೇನೇನು ದಬ್ಬಾಳಿಕೆ ಮಾಡಿ ಯಾರಿಗಾರ ಏನು ಅಂದಿಲ್ಲ. ಕಾಯ್ದೆಶ್ರೀ ರೂಲ್ ಪ್ರಕಾರ ನಾವು ಹೋಗ್ತೇವೆ. ನಮ್ಮ ಮ್ಯಾಲೆ ಕಂಪ್ಲೇಂಟ್ ಆಗೈತೆ ಅಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೇವೆ. ಯಾಕೆ ಅದನ್ನು ಪ್ಲಾಟ್ ನೀವು ಅವ್ರಿಗೆ ಹಾಕಿದ್ರಿ, ನಮಗೆ ಯಾಕೆ ಹಾಕೋಲ್ರಿ? ಅದು ಏನೈತಿ ಮಳಿಗೆಗೆ ಆಗಿ ಕಾದು ಹಿಡಿಸಲಾಗಿದೆ ನಮ್ಮ ತಲೆ ದಾಖಲೆ ಅದಾವ. ನೀವು ಯಾರಿಗೆ ಹಾಕಿಲ್ಲ ಬರೆದು ಕೊಟ್ಟಿರಿ ನಿಮ್ಮ ಆಫೀಸ್ನಿಂದ. ಎಲ್ಲ ಡಾಕ್ಯುಮೆಂಟ್ ನಮ್ಮ ಕಡೆ ಅದಾವ. ನಾವೇನು ಅಡ್ಡತ್ತಿದ್ದ ಹೋಗೋದಿಲ್ಲ, ಜಗಳ ತೆಗಿಯಂಗಿಲ್ಲ ನಿಮ್ಮ ಕೂಡ. ನೀವು ಯಾವ್ದಾರೆ ಹಂಗೆ ನಾವು DD ತುಂಬ್ತೇವೆ ಹಂಗೆ ನಮಗೂ ಕೊಡ್ರಿ ಅಂತ ಅರ್ಜಿನೂ ಕೊಟ್ಟೆವು. 10 ವರ್ಷ ಅಡ್ಡಾಡಿ ಬಿಟ್ಟೆವು. ಬರೆದು ಕೊಟ್ಟಿರಿ ನಾವು ಯಾರಿಗೆ ಕೊಟ್ಟಿಲ್ಲತ್ತ. ಯಾರಿಗೆ ಕೊಟ್ಟಿಲ್ಲತ್ತ ಬರೆದು ಕೊಟ್ಟಿಂದ ಮತ್ತು ಅವ್ರಿಗೆ ಹಂಗೆ ಕೊಡ್ರಿ ಕಾಯ್ದೆಶ್ರೀ, ನಮಗೂ ಹಂಗೆ ಕೊಡ್ರಿ. ನಾವೇನು 20 ವರ್ಷ ಗಟ್ಟಲೆ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಟ್ಟು ಅದ್ರದ್ದೇನು ಬಾಡಿಗೆ ತಿಂದಿಲ್ಲ. ನಾವು ಒಂದು ಡಬ್ಬ ಕೋಕಾದ ಕೊಟ್ಟಾರ ಅವ್ರ. ಕುಲ್ಲ ಮಂದಿ ಹೋಗ್ರಿ, ನಮಗೆ ಸಂಬಂಧಪಟ್ಟಿದ್ದೈತಿ, ನಾವು ಮಾತಾಡ್ತೇವ. ಯಾರಿಗಾರೆ ಹಿಂಗೆ ಇಟ್ಟು ಬಾಡಿಗೆ ಕೊಟ್ಟು ಅದ್ರದ್ದೇನು ಆದಾಯ ತಿಂದಿಲ್ಲ ನಾವು. ಯಾರು ಬಾಡಿಗೆ ಕೊಟ್ಟು ಬಾಡಿಗೆ ತಿಂದಾರ ಹಾಕ್ರಿ ಅವ್ರ ಮ್ಯಾಲೆ ಇಂಡಸ್ಟ್ರಿಯಲ್ ಕೇಸ್ ಹಾಕ್ರಿ. ಆದಾಯ ಗೋರ್ಮೆಂಟ್ ಆದಾಯ ಬಾಡಿಗೆ ಎಷ್ಟು ತಿಂದಾರ ಅವ್ರಿಗೆ. ನಮ್ದೇನು ಯಾವ್ದು ಮಾಡ್ತಾರೆ ಇಲ್ಲಿಂದ ದಂಡಿತನ ಇದು ಮಾಡ್ತಾರ. ನಮಗೂ ಕೊಟ್ಟಾರ್ರಿ. ಏನ್ರಿ ಎಲ್ಲ ನೋಟಿಸ್ ಕೊಟ್ಟು ನಮ್ಮ ಹಳೆ ಅಂದು ಅದು ಯಾರು ಹಳೆ ನಿಮ್ಮ ಹೆಸರು ಇವ್ರಿಗೆ ಮಂಜೂರಿ ಆಗಿದ್ದೇನ್ರಿ? ದಾಖಲೆ ಮಂಜೂರಿ ಆಗಿದ್ದೇನ್ರಿ? ನಿಮ್ಗೆ ಅಂಗಡಿ ಮಂಜೂರಾಗಿಲ್ಲ ಸರ್. ಸರ್ ನಾ ಹೇಳ್ರಿ ನಮಗ ಮಂಜೂರು ಆಗಿಲ್ಲ ನಮ್ಮದು ಕೇಳಲಿಕ್ಕ ನೀವು ಹೇಳಿದ್ ಕೇಳೋದಿಲ್ಲ. ಬಿಲ್ಡಿಂಗ್ ಕೆಡ್ಕೋತ ಬರೀ ಅಕಾಡಿದ ನಾವು ತೆಗಿತೇವೆ. ಇಲ್ಲೇ ಯಾಕಂದ್ರೆ ಒಟ್ಟು ಬಿಟ್ಟ ಇಲ್ಲೇ ಯಾಕ್ರಿ ಅಲ್ಲಿ ನಾವು ಎಲ್ಲಿ ಪದ ಪ್ರಕಾರ ಹೊಂಟಿವಿ. ಪದ ಪ್ರಕಾರ ಅಕಾಡಿದ್ದ ಬರ್ಲಿ. ಇದೇನು ಇದು ನಮಗ್ ಗೊತ್ತಾಗೈತಿದ ಏನ್ರಿ? ಅಕಾಡಿದ್ದ ಬರ್ರಿ, ನಾವು ಡಬ್ಬ ಅಂಗಡಿದಾವ ಕಿತ್ತಿಟ್ಕೋತೇವು.
ಅವ್ರಿಗೆ ಹೆಂಗ್ ಅಧಿಕೃತವಾಗಿ ಕೊಟ್ಟಿರಿ ನಮಗೂ ಹಂಗ ಅಧಿಕೃತವಾಗಿ ಕೊಡ್ರಿ. ಅಧಿಕೃತ ತಗೋರಿ ನಾವು ಬೇಡ ಹಾಕತ್ತಿಲ್ಲ. ಎಲ್ಲಾ ಕೊಟ್ಟೇವ್ರಿ. ಇಲ್ಲಿ ನೀವು ಬರ್ರಿ ಸರ್ ಜಿಎಂ ಆಫೀಸಿಂದ ಬಂದತ್ರಿ ಅದನ್ನ ಅವ್ರು ಇದು ಮಾಡ್ತಿರಲ್ರಿ ನೀವು ಇಲ್ಲ ಆಲ್ಮಟ್ಟಿ ಬಾಗಲಕೋಟೆ ಬಂದ್ರಿ ಇದ್ರ ಮ್ಯಾಗ ಹೋರಿ ನೀವು. ತಪ್ಪದಲ್ಲ ಇದು ನಮ್ಗೆ ಕೊಟ್ಟಿ ತಪ್ಪದಲ್ಲ. ನೀವು ಕೊಟ್ಟಿ ತಪ್ಪತ್ತಿಲ್ರಿ ಮತ್ತೆ ನೀವು ನಿಮಗೆ ಅನ್ಸೋದಲ್ಲ. ನೀವು ಮನಸ್ಸಿಗೆ ಬಂದಂಗ ಮಾಡಿರಿ. ಇನ್ ನಮ್ದು ಏನ್ ಇಲ್ಲಿ ಉದ್ಯೋಗ ನಾವೇನ್ ಯಾರಿಗೆ ಬಾಡಿಗೆ ಕೊಟ್ಟಿಲ್ಲ. ನೀವು ನೋಡಾಕ್ ರೆಡಿ ಇಲ್ಲ ಅಂದ್ರೆ ನಾವು ಕಿಳಾಕ್ ರೆಡಿ ವಾದ ಮಾಡ್ಬೇಡ ನಮ್ ಜೋಡಿ. ನಮ್ ಕಡೆ ಅದಲ್ಲ ಸರ್ ಮತ್ತೆ ನೀವು ಈಗ ಕಿಳಾಕ ಬಂದ ನಾವು ನಿಮ್ ದೊಡ್ಡ ವಾದ ಮಾಡ್ಬೇಕ್ರಿ. ಹೇಳಿರಿ ಕಿತ್ತಿಟ್ಕೋತೇವ್ ಬಿಲ್ಡಿಂಗ್ ಕಿತ್ತಿಟ್ಕೋತೀವ್ರಿ ಅಲ್ಲಿ ಕೈ ಹಚ್ಚಿದ್ರೆ ಹಂಗ ಆಗುದಿಲ್ರಿ. ಏನ್ ಮಾಡ್ತೀರಿ ಮಾಡ್ರಿ ಬರ್ರಿ ಸರ್ ಸರ್ ಅವರು 1 ನಂಬರ್ 2 ನಂಬರ್ ಇಲ್ಲ ಅದೇನು ಬಿಲ್ಡಿಂಗ್ ಕಡಿಬೇಕು ಮೊದಲ. ನೀವು ಬಿಲ್ಡಿಂಗ್ ಎಲ್ಲ ಕಡಿತೀವಿ. ಸರ್ ಬಂದಾಗ ಹೋದ್ರು ಹೇಳಿ ಆಗುದಿಲ್ರಿ. ಆಗುದಿಲ್ಲ ನೀವು ಹೇಳಂಗ್ ಕೇಳಕ್ಕಾಗಲ್ರಿ. ನಾವು ನೀವು ಹೇಳ್ದಂಗೆ ಕೇಳಕ್ ಆಗುದಿಲ್ಲ. ಮಾಡ್ರಿ ಏನ್ ಮಾಡ್ತಿರೋ ಏನ್ರಿ. ಅಧಿಕೃತವಾಗಿ ಎಲ್ಲ ಕಾಗದಾವ ಅದಾವ ನಮ್ ತಲೆ. ನೀವ್ ಹೇಳ್ದಂಗ ಅಲ್ಲ ಬಿಲ್ಡಿಂಗ್ ಕಟ್ಟಿದ್ ಬಿಟ್ಟ ಕೋಕಾ ಕಿಸಾಕ್ ಬಂದಿರಿ ಇಲ್ಲಿ 20 ವರ್ಷ ಬಾಡಿ. ಯಾವ ಬಿಲ್ಡಿಂಗ್ ಹೇಳ್ತೀರಿ ನೀವು? ಅವ್ರೇ ದಂಡಿಗೆ ಸರ್ ಒಟ್ಟು ಸ್ಟಾರ್ಟ್ ಮಾಡ್ತಿದ್ವಿ ನಾವು. ಇಲ್ರಿ ಇಲ್ಲಿ ಮಾಡಿಸ್ಕೊಡ್ಬೋದು ನಾವು. ಬರ್ಲಿ ಬರ್ರಿ ಸರ್ ನಾವು ಕೋಕಾ ಕಿತ್ಕೋತೇವ್ರಿ. ಏನು ನಾವು ಕಿತ್ತು ನಮ್ಮದು ಡಬ್ಬ ಅಂಗಡಿ ಏನು ಇಲ್ರಿ. ನಾವು ಮಾತಾಡಂಗಿಲ್ಲ ಏನು ಹೇಳ್ರಿ ನಾವು ಸಾಮಾನ್ಯದವ್ರು ನಿಮ್ಗೆ ಯಾರಿಗೆ ಏನು ತೊಂದರೆ ಮಾಡಲ್ರಿ. ಸರ್ ಹೆಂಗ್ ಹೇಳಕತ್ತಾರ್ರಿ ಸರ್ ದಾಖಲಾತಿ ಕೊಟ್ರು 10 ಕೊಟ್ರು ಕೇಳಿಲ್ರಿ ನಾವು ಕೊಟ್ಟಾರಿ. ವಾಪಸ್ ಬಂದ್ ಕೊಟ್ರನ್ರಿ ನಮ್ಮ ಇಬ್ಬರ್ದಾಗ ಕಳ್ಸಿದ್ರನ್ರಿ ಅವ್ರು ದಾಖಲಾತಿ ಕೊಟ್ಟಾರ. ಅವ್ರು ಹಿಂದಡಿ ಅವ್ರು ಇಬ್ಬರು ಯಾವ ರೀತಿ ಕೊಟ್ಟ ನಮಗೂ ಗೊತ್ತಾಗಬೇಕಲ್ರಿ. ನೀವು ನಮಗೂ ಅದ ರೀತಿ ಕೊಡ್ರಿ ನೀವು. ನಾವು ಕಿತ್ಕೊತೇವ್ರಿ ಬಿಲ್ಡಿಂಗ್ ಕಡೆ ಬರ್ರಿ. ಇಲ್ಲ ನಾವು ಕಿತ್ತಿರ್ತೇವೆ. 10 ಮಂದಿ ಅದಾವ ಇಲ್ಲಿ. ಇದೇನು ಬಾಡಿಲ್ಲ ಏನಿಲ್ಲ. ನೀವು ನಮ್ಮ ಮಾಡ್ಕೊಂಡು ಕಿತ್ತಿಟ್ಕೋತೇವ ಆ ಕಡೆ ಹತ್ತಿರ ಅಲ್ಲಿ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿದ್ ಬರ್ಲಿ. ನಾವು 10 ಮಂದಿ ಅದಾವ ಕಿತ್ತಿಟ್ಕೋತೇವ್ ನಮ್ ಜಾಗದಾಗ. ಆ ಬಿಲ್ಡಿಂಗ್ ಏನು ಇಲ್ಲ ನಾವು ಬಿಲ್ಡಿಂಗ್ ಕೈ ಹಚ್ಚದ್ ಕಿತ್ತಿಟ್ಕೋತೇವ. ಅದೇನು ಬಾಡಿಲ್ಲ ಹೆಂಗ್ JCB ಹಚ್ಚದ್ ಕಾರ್ನೇನ ಹೆಚ್ಚಾಗಿ ನಮ್ ಜಾಗ ಐತಿ ಇಟ್ಕೋತೇವ. ಯಾವ ಅಲ್ಲಿ ಅದಾವಲ್ರಿ ಇಲ್ಲಿಗಲ್ ಅದಲ್ರಿ ಇದನ್ನು. ನಿಮ್ಮ ಹೇಳಕ್ ಕೇಳಂಗಿಲ್ರಿ. ನಾವು ನೀವು ಹೇಳಿದ್ ಕೇಳುದಿಲ್ರಿ. ನಮ್ಮ ಆಯ್ತು ನೀವು ಸರಿ ಸರಿ ಹಂಗಲ್ಲ. ನಮ್ಮ ಜೀವ ಆದ್ರೂ ಸರಿ ಹಂಗಲ್ಲ. ಕಿತ್ತಿ ನಾವು ಕಿತ್ತಿಟ್ಕೋತೇವ. ಹಿಂಗ ಇದು ಮಾಡಿದ್ರೆ ಹೆಂಗಾರ ಅಲ್ಲಿ ಡಬ್ಬ ಅಂಗಡಿ ಅವ್ರಿಗೆ ಮಾತಾಡ್ಬೇಡಿ. ನಾವು ಅಲ್ಲಿ ಹತ್ರ ಇಲ್ರಿ ಹಂಗಿಲ್ಲ ಅಂದ್ರೆ ಏನಿಲ್ಲ ಸರ. ಗಾಡಿ ಸುಮ್ಮನೆ ಗಾಡಿಗೆ ಹತ್ರಿ ಅಲ್ಲಿ ಹತ್ರಿ ನಾವು ಕಿತ್ತಿಟ್ಕೋತೇವ. ನಮ್ಮ ಕಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ರಿ ನೀವು ಕಿತ್ಕೊಳಕ. ಯಾಕ್ರಿ ಅಲ್ಲಿ ಮಾಡಿಲ್ಲ ಇದಂತ ಕಾಯ್ದೆ ಅಲ್ಲಿ ಮಾಡ್ರಿ. ನಮ್ದೇನು ಗಾಡಿ ಕಟ್ಟೇವ ಸಿಮೆಂಟ್ ಹೋಗಿದ್ದೇವ. ನಾವೇನ್ ಕೇಳ್ಬೇಕ್ರಿ.
ಏನಿಲ್ರಿ ಸರ್, ನೀವು ಸುಮ್ಮನೆ ಸೆಕ್ಯೂರಿಟಿ ಕೊಡ್ರಿ. ಈಗ ಏನೈತಿ ಗೊತ್ತಿರ್ತೇವ, ತಿಳಿತ ಆ ಕಾಡಿದ್ದ ಬರ್ರಿ, ನಮ್ಮ ಇಲ್ಲೇ ಜಾಗದಾವ್ ಕಿತ್ತಿಟ್ಕೊಂಡ್ಬಿಡ್ತೇವ. ಈ ಕಾಡಿದ್ದ ನಾವು ಹೋಗ್ಬೇಕಂತ ಹಠ ಮಾಡಿದ್ರು ಏನ್ ಮಾಡಿದ್ರು ನಾವು ಒಟ್ಟ ಕೊಡಂಗಿಲ್ಲ ಅದಕ್ಕೆ. ಹೆಂಗೈತಿ ರಾಜಕೀಯ ಒತ್ತಡ, ಗಾಡಿ ಬಿಟ್ಟು ಬಳ ಚೀಪ್ ನೋಡ್ರಿ ಸುಮ್ಮಿಟ್ಟು ನೀ ಯಾಕೆ ಮಾಡ್ತೀರಿ ಬೇಡಂದ್ರ ಗಾಡಿಗೆ ಮತ್ತೆ ನೀವು ಅದೇ ಮಾಡಿದ್ರೆ ಅಲ್ಲಿ ಗಾಡಿಗೆ ಹತ್ತರೆ ನಾ ಏನ್ ಹೇಳ್ತೀನಿ, ನಿಮ್ದು ಯಜಮಾನ ಸ್ಟಾರ್ಟ್ ಮಾಡಿ ನೀನು ತಕೊಳಕ ತಕೊಂಡ್ ಸ್ಟಾರ್ಟ್ ಮಾಡಿ ಕಿತ್ತಬೇಕತ್ತ ಅಲ್ಲಿ ಗಾಡಿದಾವ ಅಲ್ಲಿ ಕೈ ಹಚ್ಚಿದಾಗ ನಾವು ಯಾವ ಬಿಟ್ಟು ಹೋಗಲ್ಲ. ಗಾಡಿ ನೀವು ನಿಮಗೂ ಅರ್ಥ ಆಗತ್ತೆ, ನಮಗೂ ಅರ್ಥ ಆಗತ್ತೆ. ನೀವು ಯಾವ ರೀತಿ ಅಲ್ಲಿ ಕಟ್ಟೋಡಿ ಬಿಟ್ಟು ಕಟ್ ಮಾಡ್ಯಾರ ನೋಡ್ರಿ ನಮ್ಮ ಇವ್ರು ಕೇಬಿಯವರು ಇಲ್ಲಿ ಮಾಡಿ ಯಾರು 10 ನಿಮಿಷನ್ಯಾಗ ಕಿತ್ತಿಟ್ಕೊಂಡು ಆ ಕಡೆ ಇದು ಹೆಂಗೈತಿ ಅಡಂತಾನೆ ಹೆಂಗೈತದ ಇದೇನೇನು ಗಾಡಿ ಇದು ನಾವು ಡ್ಯಾಬಿ ಕಿತ್ತಿಟ್ಕೊಂಡೇವ ಅಂದ್ರ ಅಲ್ಲಿ ಮುಂದಕ್ಕೆ JCB ತಗೊಂಡ್ ಹೋಗಕ್ ತಯಾರಿಲ್ಲ ಅಲ್ಲಿ ಬಂದ್ರೆ ನಿಮ್ಮ
भाई सही है ಅದೇ ಸರಿ ತೆಗೆದು ಬಿಡ್ತೇವಲ್ರಿ ನಾವೀಗ ತೆಗಿತೇವಲ್ರಿ ಬಂದ್ರೆ ಹೇಳ್ಬೇಕಲ್ರಿ ಅವರು ಕ್ಲಿಯರ್ ಹೇಳ್ಬೇಕಿಲ್ಲ ನಿಮ್ಮ ಬರ್ತಾವ ತಕ್ಕೊಡ್ತಾರೆ ಕ್ಲಿಯರ್ ಕೇಳ್ರಿ ಅವ್ರಿಗೆ ಬರ್ತಾವ ತಕ್ಕೊರಿ ಮಾಡ್ತಿದ್ರೆ ಹೇಳ್ತೀವಿ ಏನ್ ಕೊಟ್ಟ ಅಲ್ಲಿ ಅಂಗಡಿ ಕೇಳ್ರಿ ಅವ್ರೆ ನಾವು ಹೋಗಿರ್ಲಾದ್ರೆ ಕರುಗರ ಹೇಳ್ಬೇಕಲ್ಲ ಹಿಂಗೈತಿ ಹಿಂಗ ಒಂದ್ ದಿವ್ಸ ಹೇಳಕ್ ತಯಾರಿಲ್ಲ ನೋಡ್ರಿ ಅವ್ನಿಗೆ ಅದಕ್ಕೆ ಬೇಕದು ತೀರ್ ಬಿಡುವ ಮರ ಅದನ್ನೇ ಮಾಡೋ ಬಿಡ ನಿಮ್ಮ ಅಲಿಕರ್ ಅಂತೇಳಿ ಏನೋ ಬಡದಂದ್ರೆ ಏನು ಮಾಡ್ತಾರೆ FM ಚಾನಲ್
ಮುಂದೆ ಹೋಗೋದು. ಈ ವರ್ಷ ಯಾವ ಗಲಿಬೆ ಮಾಡು ಮಳಿಗೆಗಾಗಿ ಕಾದಿರಿಸಲಾದ ಜಾಗ ವಾಣಿಜ್ಯ ಪ್ಲಾಟ್ ಅಂತ ಹೇಳಿ ಡಿ ತುಂಬಿಸ್ಕೊಂಡ ಪ್ಲಾಟ ಈಗಾಗಲೇ ಕೊಟ್ಟಾರ ಅವರಿಗೆ. ಅವ್ರು ತಗೊಂಡ ಕೆರಿಂದ ಬಾಡಿಗೆ ತಗೊಂಡ ಮಂದಿಗೆ ಬಾಡಿಗೆ ರೂಪವಾಗಿ ಕೊಟ್ಟಾರ. ಇವರು KKP ಅವರು 20 ವರ್ಷ ಆತ ಕಣ್ಣು ಮುಚ್ಚಿ ಕೂತಾರ. ಇಂಡಸ್ಟ್ರಿಯಲ್ ಕೇಸ್ ಹಾಕಿ ಅದರ ಆದಾಯ ಏನೈತಿ ಅದನ್ನು ವಸೂಲಿ ಮಾಡೋದು ಬಿಟ್ಟು JCB ತಗೊಂಡು ಕಡಿಯಾಕೆ ಬಂದಾರ. ನಮ್ಮದೇನು ತೊಂದರೆ ಇಲ್ಲ. ಅವ್ರಿಗೆ ಹೆಂಗೆ ಅಧಿಕೃತವಾಗಿ ಕೊಟ್ಟಿರಿ ನಮಗೂ ಅಧಿಕೃತವಾಗಿ ಕೊಡ್ರಿ, ನಾವು ಡಿ ತುಂಬ್ತೇವೆ, ನಾವು ನಿಮ್ಮ ಕಾನೂನು ಚೌಕಟ್ಟು ಏನೈತೆ ಅದ್ರಲ್ಲಿ ಮಾಡ್ತೇವೆ ಅಂತ ಹೇಳಿದ್ರು. ಕೊಡಾಕೆ ಬರಂಗಿಲ್ಲ, ನಾವು ಅದನ್ನು ಮ್ಯಾಪ ಮಾಡಿಲ್ಲ,
ಅದು VKP ಅವರು ಪಂಚಾಯತಿ ಅವರು ಕೂಡಿ ಕಟ್ಟಿ ಕೆರಿಂದ ನಿಮಗೆ ಬಾಡಿಗೆ ಕೊಡಬೇಕು, ಯಾರಿಗೆ ಅಲಾಟ್ಮೆಂಟ್ ಮಾಡಿಲ್ಲತ್ತ ನಮಗೆ ಹೇಳ್ಯಾರ. ಈಗೆಲ್ಲ ಕೂಡಿ ಅದು ಅಧಿಕೃತವಾಗಿ ಐತೆ ಮುಂಡಾಸಂದು ಹೇಳ್ತಾರೆ. ಮುಂಡಾಸಿಗೆ ಹೆಂಗೆ ಅಧಿಕೃತವಾಗಿ ಕೊಟ್ಟಾರ, ನಮಗೂ ಹಂಗೆ ಕೊಡ್ಲಿಲ್ರಿ. ನಾವೆಲ್ಲಿ ಬೇಡತ್ತೇವ. ಈಗ ಬರೀ ನಾವು ಡಬ್ಬ ಅಂಗಡಿ ಇಟ್ಟೇವು. ಅವ್ರು 20 ವರ್ಷ ಆತು ಕಟ್ಟೋಡು ಮಾಡಿ ಮಂದಿಗೆ ಬಾಡಿಗೆ ಕೊಟ್ಟು ಅದ್ರ ಆದಾಯ ತಿಂದಾರ ಅವ್ರು. ನಾವೇನು ಹಂಗೆ ಮಾಡಿಲ್ಲ. ನಾವು 2 ಕೋಕ ಇಟ್ಕೊಂಡು ಕರಿಂದ ಅಲ್ಲಿ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಅದ್ರ ಮ್ಯಾಲೆ ಉಪ್ಚಿನ ಮಾಡ್ಕೊತ ಅದೇವ. ಇವ್ರು ಈ ನಮೂನಿ ಮಾಡಾಕತ್ಯಾರ. VKP ಅವ್ರು ಅವ್ಗೆ ಮುಂಡಾಸಿಗೆ ಏನು ಅಧಿಕೃತವಾಗಿ ಕೊಟ್ಟಾರ ಅವ್ನು ಡಾಕ್ಯುಮೆಂಟ್ ಕೊಡ್ಬೇಕು. ಆ ಡಾಕ್ಯುಮೆಂಟ್ ನಮ್ಮ ಕೈಯಾಗ ಕೊಡೋ ಮಟ್ಟ ಆರೋನ್ ಬಿಡಂಗಿಲ್ಲ ನಾವು. ಯಾಕಂದ್ರೆ ಅವ್ರಿಗೆ ಯಾರು ರೂಪವಾಗಿ ಕೊಟ್ಟಾರ ನಮಗೂ ಆ ರೂಪವಾಗಿ ಕೊಡ್ಲತ್ತ ಉದ್ದೇಶ ನಮ್ದು. ನಮಗೆ ಮಂದಿಗೆ ಕೊಡಬಾರ್ದತ್ತಿಲ್ಲ, ನಮಗೂ ಬೇಕಾದ. ಇಲ್ಲಿಕಂದ್ರೆ ಇದನ್ನು ನಾವು ಹೋರಾಟ ಮಾಡ್ತೇವೆ, ಇಲ್ಲಿಗೆ ಮುಗಿಸೋದಿಲ್ಲ ಅದನ್ನು. ತಮ್ಮ ಹೆಸರು? ನಮ್ಮ ಹೆಸರು ಮುರುಗಪ್ಪ ಹನುಮಂತ ಕಲ್ಯಾಣ ಶೆಟ್ಟಿ ರೀ. ಬೇಕಲ್ಲ ಅದ ಪಂಚಾಯತಿ ಅವರು VKP ಅವರು ಕೂಡಿ ಕಟ್ಟಿಸ್ಕರಿಂದ ಅದನ್ನು ಇದು ಮಾಡಿಕರಿಂದ ಯಾರು ಬಾಡಿಗೆ ಬೇಡ್ತಾರ ಅವ್ರಿಗೆ ಕೊಡೋ ರೂಲ್ ಐತಿ. ಇದು ಆದೇಶ GM ಆಫೀಸ್ನಿಂದ ಕೇಳ್ಕೊಂಬಂದನ. ನಡು ಬಂದ್ ಕರಿಂದ ಈ ನಮನೆ ಆಟ ಮಾಡಿ ಉರಿ ಹೆಚ್ಚಿಬಿಟ್ರಿ ಇಲ್ಲಿ ಊರಾಗಿವ್ರ. ಇದನ್ನೇನು ಇಟ್ಕ ಬಿಡ್ತೇವಂದಿ ನಾವು DD ತುಂಬಂಗಿಲ್ಲ ಅಂದೇವೋ, ಏನು ರೊಕ್ಕ ತುಂಬಂಗಿಲ್ಲ ಅಂದೇವೋ. ಓಂ ಶ್ರೀ ಭದ್ರಕಾಳಿ ಜ್ಯೋತಿಷ್ಯ ಪೀಠಂ ವಂಶ ಪಾರಂಪರೆ ಜ್ಯೋತಿಷ್ಯರು ಬಿಜಾಪುರ ನಗರದಲ್ಲಿ ಖಾಯಮಾಗಿ ನೆಲೆಸಿರ್ತಾರೆ. ಜಾತಕ ದೋಷ, ಮಾಟಮಂತ್ರ ದೋಷಕ್ಕೆ ಪರಿಹಾರ, ವಾಕ್ಯಸಿದ್ಧಿ ಹಾಗೂ ಮಂತ್ರಸಿದ್ಧಿಯಿಂದ ಪ್ರಖ್ಯಾತಿ ಪಡೆದಿರುವ ಪಂಡಿತ್ ಶಂಕರ್ ಗುರೂಜಿ. ಎಷ್ಟೇ ಜ್ಯೋತಿಷ್ಯರಲ್ಲಿ ಪದೇ ಪದೇ ಕೇಳಿ ಪರಿಹಾರ ಕಾಣದ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದೀರಾ? ನಿಮ್ಮ ಜೀವನದ ಬಲಿಷ್ಠ ಸಮಸ್ಯೆಗಳಿಗೆ ಪರಿಹಾರದ ಸುವರ್ಣಾವಕಾಶ. ಸ್ತ್ರೀಯರಿಗೆ ವಿಶೇಷ ಪರಿಹಾರ, ಮದುವೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಫಲ, ಗಂಡ ಹೆಂಡತಿ ಕಲಹ, ಶತ್ರುಕಾಟ, ಹಣಕಾಸು, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇನ್ನು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ದೈವದಿಂದ ರಹಸ್ಯವಾದ ಯಂತ್ರ ಮಂತ್ರಗಳಿಂದ ಹಾಗೂ ನಿಗೂಢವಾದ ಶಕ್ತಿಯಿಂದ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗೆ ದೂರವಾಣಿ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ 100ಕ್ಕೆ 101ರಷ್ಟು ಪರಿಹಾರ ಶತಸಿದ್ಧ. ಖಾಯಂ ವಿಳಾಸ ಮಿಲನ ಮೆಡಿಕಲ್ ಹತ್ತಿರ, ಕಣ್ಣೂರ್ ಆಸ್ಪತ್ರೆ ಎದುರಿಗೆ, ಉಪ್ಪಾಲಿ ಬುರ್ಜ್ ರೋಡ್, ವಿಜಯಪುರ 9896003445 ಅಥವಾ 9845169345.